ಹೊಸ ಟಿ ವಿ ತಗೊಂಡ್ವಿ, ನ್ಯೂ ಡ್ರೆಸ್. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ಯು ಆಲ್ ಆರ್ ಡೂಯಿಂಗ್ ಗುಡ್. ನನ್ನ ಮಗ ಇಲ್ಲಿ ಫುಲ್ ಜೋರ್ ವಾಯ್ಸ್. ಕಾಲು ಬೆರಳು ಬಾಯಿ ಹಾಕ್ಕೊಳಕ್ಕೆ ಅಂತ ಟ್ರೈ ಮಾಡ್ತಾಯಿದ್ದಾನೆ ಯಾವಾಗಿಂದನು, ಬಟ್ ಅದು ಆಗ್ತಾ ಇಲ್ಲ. ಅವ್ರ ಪಪ್ಪ ಮೇಲೆ ಕೂತ್ಕೊಂಡು ಅವಾಗಿಂದ ಟ್ರೈ ಮಾಡಿದ್ರೆ ಅದು ಆಗ್ತಿಲ್ಲ. ಹಣ ಆ್ಯಂಡ್ ಇಲ್ಲಿ ವಿರಾಟ್, ನಾನು ನನ್ನ ಹಸ್ಬೆಂಡ್ ಆಚೆ ಬಂದಿದ್ವಿ. ಇಲ್ಲಿ ಶವರ್ಮಾ ಆ್ಯಂಡ್ ಚಿಕನ್ ಲಾಲಿಪಾಪ್ ಮಾಡಿದ್ವಿ. ಆ್ಯಂಡ್ ಪೀಸ್ ಆಗಿದೆ ಹೋಟೆಲಲ್ಲಿ. ಆ್ಯಂಡ್ ಗೀ ರೈಸ್. ಆ್ಯಂಡ್ ನಾನಿಲ್ಲಿ ಟೊಮ್ಯಾಟೊ ಬಾತ್, ಪಲಾವ್ ಥರ ಮಾಡ್ಕೊಂಡಿದ್ದೆ ತಿಂದ್ವಿ. ಆ್ಯಂಡ್ ನಾವಿಲ್ಲಿ ಫ್ರಿಡ್ಜ್ ಆ್ಯಂಡ್ ಟಿ ವಿ ಆ್ಯಂಡ್ ಗೀಝರ್ ಇದು ನೋಡೋಕ್ಕೆ ಬಂದಿದ್ವಿ. ಬಟ್ ಯಾವುದು ಸ್ವಲ್ಪ ಈಗ ಪ್ರೆಸೆಂಟ್ ಸಿಂಪಲ್ ಆಗಿರೋದು ತಗೊಳ್ಳೋಣ ಅಂದ್ಬಿಟ್ಟು ನೋಡ್ತಾ ಇದ್ವಿ. ನಾನು, ಪಾಪು, ನನ್ನ ಹಸ್ಬೆಂಡ್ 3 ಜನ ಬಂದಿದ್ದೀವಿ ನೋಡೋಕ್ಕೆ. ಇಲ್ಲಿ ಒಂದಕ್ಕಿಂತ ಒಂದೆಲ್ಲ ಚೆನ್ನಾಗಿದೆ, ಬಟ್ ಇದೊಂದು ಇಷ್ಟ ಆಯಿತು ನನಗೆ. ನಾನು IFB ಕಂಪ್ನಿದು ಫೈನಲ್ ನಮ್ಮ ಹಸ್ಬೆಂಡ್ಗೆ IFB ಕಂಪ್ನಿದು ಇಷ್ಟ ಆಯಿತು. ಹೈಯರ್ ಕಂಪ್ನಿದು ವಾಷಿಂಗ್ ಮಿಷಿನ್ ಆಲ್ರೆಡಿ ಇದೆ. ಆ್ಯಂಡ್ ಟಿ ವಿ ಏನಂದರೆ ಹೈಯರ್ ಕಂಪ್ನಿದೆ ನೋಡಿದ್ವಿ, ಬಟ್ ಫಸ್ಟು ಫ್ರಿಜ್ ನೋಡೋಣ ಅಂದ್ಬಿಟ್ಟು ಬಂದ್ವಿ. ನನ್ನ ಮಗನಿಗೆ ಡೈಪರ್ ಮೇಲೆ ಕರ್ಕೊಂಡ್ಬಂದಿದ್ವಿ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಗೀಸರ್, ಬಟ್ ನಮಗೆ ಫುಲ್ ಎಮರ್ಜೆನ್ಸಿ ಅರ್ಜೆಂಟಾಗಿ ಬೇಕಿತ್ತು ಅಂದ್ಬಿಟ್ಟು, ಪಾಪುಗೆಲ್ಲ ಸ್ನಾನ ಮಾಡ್ಸೋಕ್ಕೆ ಬೇಕು ಅಂದ್ಬಿಟ್ಟು ಹ್ಯಾವೆಲ್ಸ್ ಕಂಪ್ನಿದೆ ತೊಗೊಂಡ್ವಿ. ಹ್ಯಾವೆಲ್ಸ್ ಕಂಪ್ನಿದು ಆ್ಯಂಡ್ ಆರ್ಡರ್ ಮಾಡಿದ್ರೆ ನಾಳೆ ಬರುತ್ತೆ ಅಂತ ಅಂದರು. ಟಿ ವಿ ನೋಡ್ತಿದ್ವಿ. 32 ಇಂಚಸ್ ಸಾಕಿತ್ತು. ಎಲ್ಲಿ ಬಂದೇಮ್ಮ ಪಾಪುನ ಎತ್ಕೊಂಡು 3 ಬುಕ್ ಮಾಡಿಬಿಟ್ಟು ಬಂದ್ವಿ. ಆ್ಯಂಡ್ ಆಲ್ರೆಡಿ ಪಾಪು ಅಲ್ಲೇ ಮಲ್ಕೊಂಡ್ಬಿಟ್ಟ. ಆ್ಯಂಡ್ ದೆನ್ ಮನೆಗೆ ಬಂದ್ವಿ. ಆ್ಯಂಡ್ ಇದೊಂದು ತಗೊಂಡೆ ಪಾಪುಗೆ. ಫಸ್ಟ್ ಕ್ರೈಗೆ ಹೋಗಿದ್ವಿ, ಅದರಲ್ಲಿ ಇದನ್ನೊಂದು ತೊಗೊಂಡ್ವಿ ನಾವು, ಟೀತರು. ಆ್ಯಂಡ್ ಮನೆಗೆ ಬರೋಷ್ಟರಲ್ಲಿ ಲೇಟ್ ಆಗಿತ್ತು ಅಂದ್ಬಿಟ್ಟು ನಮ್ಮ ಹಸ್ಬೆಂಡ್ ಆಲ್ರೆಡಿ ಗೋಬಿ ಮಂಚೂರಿ, ಪಾಲಕ್ ಪನ್ನೀರ್ ರೋಟಿ ಆ್ಯಂಡ್ ಇದು ಸಿಜ್ವಾನ್ ರೈಸ್. ನಾನು ಫಸ್ಟ್ ಟೈಮ್ ತಿಂತಿರೋದು ಸಿಜ್ವಾನ್ ರೈಸ್, ತುಂಬ ಖಾರ ಇತ್ತು. ಆ್ಯಂಡ್ ಚೆನ್ನಾಗಿ ತಿಂದ್ಬಿಟ್ಟು ದೆನ್ ನನ್ನ ಮಗ ಹೊಸ ಡ್ರೆಸ್, ಹೊಸ ಇದು ಟೊಪ್ಪಿಗೆ 2 ಹಾಕೊಂಡಿದ್ದಾನೆ.
ನೆಕ್ಸ್ಟ್ ಫುಲ್ಲು ಜೋರ್ ವಾಯ್ಸ್, ಫುಲ್ಲು ಅವಂದೇ ಹವಾ ಆಗ್ಬಿಟ್ಟಿದೆ ಇಲ್ಲಿ. ಜೋರಾಗಿ ಕಿರ್ಚೋದು, ಕೂಗೋದು ಎಲ್ಲ. ನೆಕ್ಸ್ಟ್ ನಾನು ಚಪಾತಿ, ಬೆಂಡೆಕಾಯಿ ಪಲ್ಯ, ಪಾಲಕ್ ಪನ್ನೀರ್ ಮಾಡಿಕೊಂಡು ಆ್ಯಂಡ್ ಫಸ್ಟ್ ಕ್ರೈಗೆ ಹೋಗಿದ್ವಿ. ಅದರಲ್ಲಿ ಪಾಪಗೆ ಫುಲ್ ಶಾಪಿಂಗ್ ಇದೆಲ್ಲ ಆಫರ್ ಇತ್ತು. ಅಂದರೆ ಆಫರ್ ಮೀನ್ಸ್ ಈಗ 799ಗೆ 3 ಪೀಸಸ್ ಆ ಥರ ಎಲ್ಲ ಆಫರ್ ಇತ್ತು. 3 ಸೆಟ್ ಥರ ತೊಗೊಂಡ್ವಿ. ಅದು ಪಾಪಕ್ಕೆ ಟೊಪ್ಪಿ ಎಲ್ಲ ಇರಲಿಲ್ಲ. ಪಾಪಕ್ಕೆ ಟೊಪ್ಪಿ ಎಲ್ಲ ತೊಗೊಂಡ್ವಿ. ಆ್ಯಂಡ್ ಇದು ಟೂ ಪೇರ್ ಥರ. ಆ್ಯಂಡ್ ಇದು ಆ್ಯಂಡ್ ಇದು ಒಂದು ಪೇರ್. ಆ್ಯಂಡ್ ಪ್ಯಾಂಟ್ಗಳು ಇದು ಪ್ಯಾಂಟ್ಗಳು ಪೇರ್. ಆ್ಯಂಡ್ ಶಾರ್ಟ್ಸಲ್ಲಿ ಇದು ಇದು ಚೆನ್ನಾಗಿತ್ತು. ಇದು ಆ್ಯಂಡ್ ಇದು ಎಲ್ಲ ಹೆಂಗಂದರೆ 799 ಆ ಥರ 3 ಪೇರ್. ಇದು ಸಮಥಿಂಗ್ 799. ಆ್ಯಂಡ್ ಇದು ಯಾವಾಗಲೂ ಬೆರಳು ಬಾಯಿ ಹಾಕ್ಕೊಂತಿರ್ತಾನೆ ಅಂದ್ಬಿಟ್ಟು ಇದು ತೊಗೊಂಡಿದ್ದೀವಿ. 6 to 12 ಮಂತ್ಸ್ವರೆಗೂ ಬರುತ್ತೆ ಅಂತಂದಿದ್ದಾರೆ. ಮಮ್ಮಿ ಬಟ್ ಇವಾಗ ಇನ್ನೂ ಗೊತ್ತಾಗಲ್ಲ ಅವನಿಗೆ. ಫೈನಲಿ ಫ್ರಿಡ್ಜ್ ಡೆಲಿವರಿ ಆಯಿತು. ಆ್ಯಂಡ್ ಟಿ ವಿ ಆ್ಯಂಡ್ ಇದು ಆಯರ್ದು ಗೀಝರು. ಐ ಹ್ಯಾವ್ ಬಿಕಮ್ ಇದು ರೆಫ್ರಿಜರೇಟರ್ ಆ್ಯಂಡ್ ಓಪನ್ ಮಾಡಿ ಆಯಿತು. ಇದು ಟಿ ವಿ ಹೈಯರ್ದು. ದೆನ್ ಬಟ್ ಇನ್ನು ಫಿಕ್ಸ್ ಮಾಡೋರು ಬಂದಿಲ್ಲ. ಮೀನ್ಸ್ ಅದೆಲ್ಲ ಕೂರಿಸಿ ರೆಡಿ ಮಾಡೋರು. ಪಾಪುಗೆಲ್ಲ ಸ್ನಾನ ಮಾಡಿಸ್ಬೇಕಾಗಿದೆ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ನಾನು ಪಲ್ಯ ಮಾಡಿಕೊಂಡು ಎಗ್ ಬುರ್ಜಿ ಮಾಡಿಕೊಂಡು ಟೀ ಕುಡಿಸಾಯಿತು. ಚಿಕ್ಕಮಗಳೂರೆಲ್ಲ ಬಂದಿದ್ರು ಎಲ್ಲ ಆಯಿತು. ಅದಕ್ಕೆಲ್ಲ ಪೂಜೆ ಎಲ್ಲ ಮಾಡಿ ಫ್ರಿಜ್ಜಿಗೂ ಎಲ್ಲ ಪೂಜೆ ಮಾಡಿ ಟಿ ವಿ ಪೂಜೆ ಮಾಡಿ ಎಲ್ಲ ಆಯಿತು. ಆ್ಯಂಡ್ ದೆನ್ ಟಿ ವಿಲಿ ನಮ್ಮ ಪಾಪು ಯೂಟ್ಯೂಬ್ ಚಾನಲ್ ಹಾಕಿದ್ದೀವಿ. ಫಸ್ಟ್ ಡಿಯೋದು ನೆಕ್ಸ್ಟ್ ಪಾಪು. ಆ್ಯಂಡ್ ನನ್ನ ಹಸ್ಬೆಂಡ್ಗೆ ಇಲ್ಲಿ ಫಿಶ್ ರವಾ ಫ್ರೈ ಎಲ್ಲ ಮಾಡಿಕೊಡ್ತಿದ್ದೆ. ಆ್ಯಂಡ್ ಚಿಕನ್ ಆಲ್ಸೋ. ಇದನ್ನು ನೋಡಿದ್ರೆ ಪಾಪು ಹೇಗೆ ಮಾಡ್ತಾರೆ ಅಂತ ವೀಡಿಯೋ ತೊಗೊಂಡಿದ್ದೆ. ದೆನ್ ಚಿಕನ್ ಆ್ಯಂಡ್ ರೈಸ್, ರಸಮ್, ತಿಂದು ಫಿಶ್ ನಮ್ಮ ಹಸ್ಬೆಂಡ್ ತಿಂದರು. ಆ್ಯಂಡ್ ದೆನ್ ಇಡ್ಲಿ ಮಾರ್ನಿಂಗ್ ಇದು. ಆ್ಯಂಡ್ ಮಾರ್ನಿಂಗ್ ಇದನ್ನು ನೀಟಾಗಿ
ನಮ್ಮ ಹಸ್ಬೆಂಡ್ ಅದೆಲ್ಲ ಕವರೆಲ್ಲ ನೀಟಾಗಿ ಓಪನ್ ಮಾಡಿದ್ರು. ಹೈಯರ್ ಕಂಪ್ನಿದು ಚೆನ್ನಾಗಿದೆ ಅಂತಲೇ ಹೇಳಿದ್ರು. ಅದು ಟಿ ವಿ ನೋಡಿದ್ರೆ ಹೈಯರ್ ಕಂಪ್ನಿ ಚೆನ್ನಾಗಿದೆ. ಆ್ಯಂಡ್ ನಾವಿಬ್ಬರು 2% ಆಗ್ತಿರೋದು ಸದ್ಯಕ್ಕೆ ಸಾಕು. ನೆಕ್ಸ್ಟ್ ಬೇಕಾದ್ರೆ ದೊಡ್ಡದು ತೊಗೊಂಡ್ರೆ ಆಯಿತು ಅಂತ ತೊಗೊಂಡು. ಆ್ಯಂಡ್ ಚೆನ್ನಾಗಿದೆ. ಸುಮ್ಮನೆ ಕೈ ಆಡ್ಸೋದು ಕಾಲು ಆಡ್ಸೋದು ಏನಾದರೂ ಮಾಡ್ತಾ ಇರ್ತಾನೆ, ಅದೇ ಖುಷಿ ನೋಡೋಕ್ಕೆ. ಆ್ಯಂಡ್ ಆಫ್ಟರ್ನೂನಲ್ಲಿ ರೈಸ್ ದಾಲ್ ಆ್ಯಂಡ್ ಹರಬೆ ಸೊಪ್ಪಿನ ಪಲ್ಯ, ಆಲೂಗಡ್ಡೆ ಪಲ್ಯ ಮಾಡ್ಕೊಂಡ್ವಿ. ನನ್ನ ಮಗ ಫುಲ್ ಸಾಂಗ್ ಆಡ್ತಾ ಇದ್ದಾವೆ. ದೆನ್ ಇಲ್ಲಿ ಮಟನ್ ಮಾಡ್ಕೊಂಡೆ ಆ್ಯಂಡ್ ಚಿಕನ್ಗೆ ಆನಿಯನ್ ಆ್ಯಂಡ್ ಕೊತ್ತಂಬರಿ ಎಲ್ಲ ಇದು ಪೇಸ್ಟ್ ಮಾಡಿಕೊಂಡು ನೆಕ್ಸ್ಟ್ ಚಿಕನ್ ಕೂಡ ಮಾಡಬೇಕು. ಆ್ಯಂಡ್ ಮಟನ್ ವಿಷಲ್ ಉಡ್ಸೋಕ್ಕಿಟ್ಟಿದೆ. ಆ್ಯಂಡ್ ರೊಟ್ಟಿಗೆ ಇದು ಚಿಕನ್ ರೆಡಿ ಆಯಿತು. ಆ್ಯಂಡ್ ಫಿಶ್ ಫ್ರೈ ಹಾಕ್ಕೊಳ್ತಿದೆ. ನನ್ನ ಹಸ್ಬೆಂಡ್ ಬರ್ತ್ಡೇ ಸ್ಪೆಷಲ್ ಎಲ್ಲ ಅಡುಗೆ ಮಾಡಿದ್ದೆ. ಮಗ ಆರಾಮಾಗಿ ಡ್ಯಾಡಿ ಮೇಲೆ ಕೂತ್ಕೊಂಡಿದ್ದಾನೆ. ಆರಾಮಾಗಿ ಕೂತ್ಕೊಂಡು ಟಿ ವಿ ನೋಡ್ತಾ ಇದ್ದಾನೆ. ಆಲ್ರೆಡಿ 5 months ಬೇಬಿ ಟಿ ವಿ ಅಭ್ಯಾಸ ಮಾಡಿಸ್ಬಿಟ್ರು. ಇವಾಗ ಎಲ್ಲ ಗೊತ್ತಾಗುತ್ತೆ. ಫೋನು, ಟಿ ವಿ ಎಲ್ಲ ನೋಡ್ತಾನೆ, ಅಬ್ಸರ್ವ್ ಮಾಡ್ತಾನೆ, ಎಕ್ಸ್ಪ್ರೆಷನ್ ಗೊತ್ತಾಗುತ್ತೆ. ಬೈದರೆ ಫುಲ್ ಅಳು ಬರುತ್ತೆ, ಫುಲ್ ಎಲ್ಲ ಗೊತ್ತಾಗತ್ತೆ ಅವನಿಗೆ. ವಿತ್ ಸಾಂಗ್ ಯೂಟ್ಯೂಬಲ್ಲಿ ಎಡಿಟ್ ಮಾಡಿ ಹಾಕ್ಬೋದೆಲ್ಲ ಗೊತ್ತಿಲ್ಲ. ದೆನ್ ಇದು ಮಾರ್ನಿಂಗ್ ವಿಡಿಯೋ. ನೈಟ್ ಇವನು ಲೇಟಾಗಿ ಮಲ್ಕೊಂಡ್ರು, ಮಾರ್ನಿಂಗ್ ಬೇಗ ಎದ್ಬಿಡ್ತಾನೆ. ಈಗ ಬೆಡ್ ಮೇಲೆ ಈ ರೀತಿ ಮಲ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ. ಮೀನ್ಸ್ ಅಂದರೆ ಕೆಳಗಡೆ ಈಗ ಉಲ್ಟಾ ಮಲ್ಕೊಂಡಿರ್ತಾನೆ, ಹಾಗೆ ತಲೆ ಕೊಟ್ಬಿಟ್ಟು ಮಲ್ಕೊಂಡ್ಬಿಡ್ತಾನೆ. ಡೈಲಿ ಒಂದೊಂದು ಸ್ಟೆಪ್ ಡೈಲಿ ಒಂದೊಂದು ಸ್ಟಾರ್ಟ್ ಆಗುತ್ತೆ. ಒಂದೊಂದು ಸ್ಟೆಪ್ ಬೈ ಸ್ಟೆಪ್ ಕಲಿತಾನೆ, ಮುಂದೆ ಹೋಗೋಕ್ಕೆ ಟ್ರೈ ಮಾಡ್ತಾನೆ. ದಿನ
ಒಂದು ಸ್ಟೆಪ್ ಮುಂದೆ ಥರ ಇದು ರೋಟೀನ್. ಏನಮ್ಮ ಏನಮ್ಮ Okay guys, thank you for watching and share and subscribe, and thank you all.